ಅಮಿತ್ ಶಾ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಇವ್ರ ಹತ್ರ ಎಲ್ಲ ರಿಲಯನ್ಸ್ ಶೇರ್ಸ್ ಇದೆ ಬಾಸ್. ಬನ್ನಿ ನೋಡೋಣ ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಇನ್ವೆಸ್ಟ್ ಮಾಡೋದು ಸರಿನೋ ತಪ್ಪೋ ಅಂತ. ಒಂದೇ ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಸಿಕ್ಕಾಪಟ್ಟೆ ಡೈವರ್ಸಿಫಿಕೇಶನ್ ಇದೆ. ನಿಮಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಇದೆ. ಜಿವಾಮೆ ಆಗಿರ್ಬೋದು, ವಿಮಲ್ ಆಗಿರ್ಬೋದು. ಇದು ಆ ವಿಮಲ್ ಅಲ್ಲ, ಇದು ಬೇರೆ ವಿಮಲ್. ಓಕೆ, ಇ ಕಾಮರ್ಸ್ ಇಲ್ಲ ಶಾಪಿಂಗ್ ತರ ನಮ್ದು ಆಜಿಯೋ ಆಗಿರ್ಬೋದು, ಇಲ್ಲ ಮುಂದೆ ರಿನ್ಯೂವಬಲ್ ಎನರ್ಜಿ ಮತ್ತೆ ಪೆಟ್ರೋಲಿಯಂ ಇದ್ರಲ್ಲಿ ಕೂಡ ಇವ್ರದ್ದು ಸ್ವಲ್ಪ ಸಪೋರ್ಟ್ ಇದೆ. ಸೊ ಈ ಡೈವರ್ಸಿಫಿಕೇಶನ್ ನೋಡ್ತಾ ಫೈನಾನ್ಷಿಯಲ್ಸ್ ಕೂಡ ಸರಿಗೆ ಇದೆ, ಸ್ವಲ್ಪ ಕಂಪ್ನಿ ಕೂಡ ಚೆನ್ನಾಗೇ ಇದೆ. ಬಟ್ ಪಿ ರೇಷೋ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಪಿ ರೇಷೋ ಇವಾಗ 15 ಅಲ್ಲಿ ಇದೆ. ನಾವು ಎಷ್ಟೊಂದು ಜನ ಹೇಳ್ತಾರೆ ಪ್ರೈಸ್ ಮೇಲೆ ಹೋದ್ರೆ ಒಳ್ಳೇದೇ ಅಲ್ವಾ ಅಂತ. ನೋಡಿ, ಪ್ರೈಸ್ ಜೊತೆ EPS ಕೂಡ ಬೆಳಿಬೇಕಾಗುತ್ತೆ. ಕಂಪ್ನಿದು EPS ಸರಿಗೆ ಬೆಳಿತಿಲ್ಲ ಅಕಾರ್ಡಿಂಗ್ ಟು ದ ಪ್ರೈಸ್. ಅಂಡ್ 3 years average profit growth is only 9%. and this brings me to the verdict. ನೋಡಿ, ಕಂಪ್ನಿ ಒಂದು ಚೆನ್ನಾಗೇ ಇದೆ. ಅಂಬಾನಿ ಅವ್ರ ಕಂಪನಿ, ಒಳ್ಳೆ ಡೈವರ್ಸಿಫಿಕೇಶನ್ ಇದೆ. ಫೈನಾನ್ಷಿಯಲ್ಸ್ ಕೂಡ ಸರಿ ಇದೆ. ಸ್ವಲ್ಪ EPS ಮತ್ತೆ ನಮ್ದು ಪ್ರಾಫಿಟ್ ಗ್ರೋತ್ ನಲ್ಲಿ ಸ್ವಲ್ಪ ನಮಗೆ ಹಿಂದೆ ಮುಂದೆ ಕಾಣಿಸ್ತಿದೆ. ಸೊ ಎಸ್, ಐ ವುಡ್ ಲವ್ ಟು ಇನ್ವೆಸ್ಟ್ ಇನ್ ದಿಸ್ ಸ್ಟಾಕ್, ಬಟ್ until and unless EPS ಗ್ರೋತ್ ಆಗುತ್ತೆ, ಒಂದು ಪ್ರಾಫಿಟ್ ಗ್ರೋತ್ ಆದಾಗ ಮಾತ್ರ ಐ ವಿಲ್ ಬಿ ರೆಡಿ ಟು ಇನ್ವೆಸ್ಟ್, ಬಟ್ ನಾಟ್ ರೈಟ್ ನೌ.